ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಎರಡು ಒಂದೇ ಅಲ್ವಾ? ಎಸ್, ಹ್ಯಾಪಿ ನ್ಯೂ ಇಯರ್ ಗೈಸ್. ಆ್ಯಂಡ್ ಲಾಟ್ಸ್ ಆಫ್ ಲವ್. ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ, ತುಂಬ ಕಮೆಂಟ್ಸ್ಗಳು ವೇಟಿಂಗ್ ಯುವರ್ ವೀಡಿಯೋಗೆ ಅಂತೀರಾ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಒಮ್ಮೆ ಮಂಡೆ ಇಲ್ಲ, ತಲೆ ಕೂದಲಿಲ್ಲ. ಹೌದು ಗೈಸ್, ನ್ಯೂ ಇಯರ್ಗೆ ನಾವು ಕೇಕ್ನ ಈ ರೀತಿ ತಂದಿದ್ದೀವಿ. ಸೊ ಏನಂದರೆ ಅವಾಗೆಲ್ಲ ನಾರ್ಮಲ್ ನಾವಿಬ್ಬರೇ ಇರ್ತಿದ್ವಿ, ಕಟ್ ಮಾಡ್ತಾಯಿದ್ವಿ. ಬಟ್ ಇವಾಗ ಮಕ್ಕಳಿರೋದ್ರಿಂದ ಕಸ್ಟಮೈಸ್ ಕೇಕು ಮಕ್ಳಿಗೂ ಇಷ್ಟ ಆಗುತ್ತೆ, ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಈ ವರ್ಷ ನಾವು ಕಸ್ಟಮೈಸ್ ಕೇಕ್ನ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀವಿ. ಈ ರೀತಿ ಇದೆ ಕೇಕು. ಆ್ಯಂಡ್ ನ್ಯೂ ಇಯರ್ಗೆ ಏನಾದರೂ ಸ್ಪೆಷಲ್ ಡಿಶ್ ಮಾಡೋಣ ಅಂದ್ಬಿಟ್ಟು, ಸೊ ಬನ್ನಿ ಕುಕ್ಕಿಂಗ್ನ ಮಾಡೋಣ. ನ್ಯೂ ಇಯರ್ ಸ್ಪೆಷಲ್ ಅಂದ್ಬಿಟ್ಟು ನಾನು ಬಿರಿಯಾನಿ ಕಬಾಬ್ನ ಮಾಡಿದ್ದೆ. ಸೊ ಕಬಾಬ್ಗೆ ನಾನು ಎಳ್ಳು ಕರಿಬೇವೆಲ್ಲ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಆ ರೀತಿ ಬರುತ್ತೆ. ಮತ್ತು ಪ್ರಮೋದ್ ಅವ್ರಿಗೆ ನಾನು ಮಾಡೋ ಬಿರಿಯಾನಿ ಇಷ್ಟ. ಯಾವ ಥರ ಅಂದರೆ ಇವಾಗ ಡಿಫ್ರೆಂಟಾಗಿ ಇನ್ನೊಂದು ಥರ ಕಲ್ತಿದ್ದೀನಿ. ಮುಂಚೆ ಎಲ್ಲ ಆಡಿಸಿ ಬಿರಿಯಾನಿ ಮಾಡ್ತಾಯಿದ್ದೆ, ಇವಾಗ ಡ್ರೈಯಲ್ಲಿ ಮಾಡ್ತೀನಿ. ಸೊ ಅದು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ನಾನು ಮುನ್ನಾರು ಹೋಗುವಾಗ ಮನೇಲಿ ಸೊ ಹಂಗೇ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಂಡಿದ್ದೆ, ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅವರಿಗೆ. ಈ ರೀತಿ ಒಂದು ಸಲ ಚಿಕನ್ ಹಾಕ್ಬಿಟ್ಟು ಮಾಡಿಕೊಡು ಅಂತ ಹೇಳಿದರು. ಸೊ ಅದಕ್ಕೆ ಮಾಡಿದ್ದೆ. ಮತ್ತು ಮನೇಲೇ ಜ್ಯೂಸ್ ಎಲ್ಲ ಇತ್ತು, ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ನ ಮಾಡಿದ್ವಿ. ಆ್ಯಂಡ್ 12 o'clock ಆದಮೇಲೆ ಮನೇಲಿ ಸಾಂಗ್ ಹಾಕಿ ಹಾಗೆ ಒಂದೆರಡು ಸ್ಟೆಪ್ ಹಾಕಿ ಮಕ್ಳ ಜೊತೆ ಕೇಕ್ ಕಟ್ನ ಮಾಡ್ತೀವಿ. ಮಾಡೋಣ ಅಂತ ಇಟ್ವಿ. ಅಷ್ಟರಲ್ಲಿ ಎದುರುಗಡೆ ಮನೆಯವರು ಪಕ್ಕದ ಮನೆಯವರೆಲ್ಲ ಹೊರಗಡೆ ಬಂದ್ರಲ್ಲ, ಅಲ್ಲೇ ಒಟ್ಟಿಗೆ ಕಟ್ ಮಾಡೋಣ ಅಂದ್ಬಿಟ್ಟು ನಾವು ಕೇಕ್ನ ಹೊರಗಡೆ ತೊಗೊಂಡು ಹೋದ್ವಿ. ಸೌಂಡ್ ಆಗಿಲ್ಲ ಅಂದರೆ ಮೊದಲೇ ಕೇಕ್ ಕಟ್ ಮಾಡಿಬಿಡ್ತಿದ್ವಿ. ಮಕ್ಕಳಿದ್ದಾಗ ಈ ಥರ ಡಿಫ್ರೆಂಟಾಗಿ ಕೇಕ್ ತಂದರೆ ಮಕ್ಳಿಗೂ ಅದು ಅಟ್ರ್ಯಾಕ್ಷನ್ ಅನಿಸುತ್ತೆ, ಇಷ್ಟ ಆಗಿದೆ ಕಸ್ಟಮೈಸ್ ಕೇಕ್ಗಳು. ನಮ್ಮ ಅಪ್ಪಗಂತೂ ಕಸ್ಟಮೈಸ್ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದುವರೆಗೂ ಅವ್ನ ಬರ್ಡೇಗೆ ಅವ್ನು ಯಾವ ಕೇಕ್ ಹೇಳ್ತಾನೆ, ಸೊ ಅದೇ ಕೇಕ್ನ ನಾವು ಆರ್ಡರ್ ಮಾಡಿ ಅವ್ನ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತೀವಿ. ಬಟ್ ಈ ವರ್ಷ ಯಾವ್ದು ಹೇಳ್ತಾನೋ ಗೊತ್ತಿಲ್ಲ. ಬಟ್ ಈ ಸಲ ಅಂತ ಅವನು ಕಡಗ ಹೇಳಿದ್ದಾನೆ, ಏನಾದ್ರು ಮಾಡ್ಕೊಳ್ಳಿ ನನಗೆ ಗೋಲ್ಡ್ದು ಪಪ್ಪಂತ ಇರೋ ಅಂಥ ಕಡಗನೇ ಬೇಕು ಅಂದ್ಬಿಟ್ಟು ಕಂಡೀಷನ್ ಹಾಕ್ಬಿಟ್ಟಿದ್ದಾನೆ. ಒಮ್ಮೆ ನೋಡಿ ಅವಳೆ ಕೇಕ್ನ ಫಸ್ಟ್ ಕಟ್ಟೆ ಮಾಡಿಬಿಟ್ಲು ಕೈಯಲ್ಲೇ. ನಮ್ಮ ಮನೇಲಿ ಏನಂದರೆ ನಾನು ಜಾಸ್ತಿ ಡ್ಯಾನ್ಸ್ ಮಾಡ್ತೀನಿ, ಅಪ್ಪು ಗೊಂಬೆನೂ ನನ್ನ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಬನ್ನಿ ಈ ಕಡೆ ಬಂದುಬಿಡಿ, ನೀವು ಅವ್ರು ಕಂಡುಬಿಡ್ತಾರೆ ಆಮೇಲೆ ಕಷ್ಟ. ಇಲ್ಲಿಂದ ಹಿಂಗೆ ಇಲ್ಲಿಂದ ಓಕೆ, ನಾವು ಜೋರಾಗಿ ಇಡ್ತೀವಿ. ಹ್ಯಾಪಿ ನ್ಯೂ ಇಯರ್. ಬಾ ಉತ್ತುಕೆ ಹಿಂಗೆ ಮಗನೇ ಇಲ್ಲಿ. ಓಕೆ ಹಾಂ, ಅವನು ಬಾಲ್ ಹೊಟ್ಟೋಗುತ್ತೆ ಅಂತ ಸೈಡ್ಗೆ ಹೋಗ್ತಾನೆ. ಮಾಡ ಬಾಲಕ್ಕಿ ಬಾ ಬಾ. ಓ ವಿಡಿಯೋದಲ್ಲಿ ಹ್ಯಾಪಿ ನ್ಯೂ ಇಯರ್. ಏನು ಡಿಫ್ರೆಂಟ್ ಆಗಿದೆ ಪಮ್ಮಿ ಕೇಕು. ಬರಪ್ಪು ಹೆಂಗಿದೆ ಹೇಳು? ಚೆನ್ನಾಗಿದೆ. ಹೆಂಗಿದೆ ಗಂಬು ನಿದ್ದೆ. ಬನ್ನಿ ನಾನು ನಿಂದು ಈಗ ಎಂಜಲು ಮಾಡ್ತೀನಿ, ನೀನು ತಿನ್ಸು ನನಗೆ. ಅಪ್ಪ ವಿಡಿಯೋ ಮಾಡ ಸ್ವಲ್ಪ ತಿನ್ಬೋದು. ತಿನ್ಸಿ ಯಾರು ನಿಮಗೆ ತಿನ್ನಿಸ್ತಾರೆ. ಬನ್ನಿ ವಿಡಿಯೋ ಮಾಡ. ಎಸ್ ಗೈಸ್, ನಾವು ಕೇಕೆಲ್ಲ ಕಟ್ ಮಾಡಿ ಹೊರಗಡೆ ತಿಂದ್ವಿ. ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ರಂಜಿನಿಯವರು, ಸೊ ಎಲ್ಲ ಹೊರಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ಹಂಗೆ ಕೇಕ್ ಕಟ್ ಮಾಡಿ ಬಂದ್ವಿ. ಆ್ಯಂಡ್ ಟೈಮ್ ಬಂದು 1:15ವರೆಗೂ ಮಾತಾಡ್ತಾನೇ ಇದ್ವಿ. ಸೊ ಇವಾಗ ನಾನು ಮುಖ ತೊಳೆದು ಮಲ್ಕೋಬೇಕು. ಒಮ್ಮೆ ನೋಡಿ ಅವಳು ನಾವು ಮಲ್ಗೋವರೆಗೂ ಮಲ್ಕೊಳ್ಳಲ್ಲ, ಆರಾಮಾಗಿ ಆಟ ಆಡ್ತಾ ಇರ್ತಾಳೆ.
ಅವಳಿಗೊಂದು ಸ್ವಲ್ಪ ಇವಾಗ ಕೈ ಎಣ್ಣೆಲಿ ಮಸಾಜ್ ಮಾಡಿ ಹೊಟ್ಟೆಗೆ ತಲೆಗೆ ಮಲಗಿಸ್ಬೇಕು. ಈಗ 2 ಡೇಸಿಂದ ಹೊಟ್ಟೆ ನೋವು ಬರ್ತಾಯಿದೆ ಅವಳಿಗೆ. ಫುಡ್ ಜಾಸ್ತಿ ಆಯಿತು, ಏನಕ್ಕೂ ಗೊತ್ತಿಲ್ಲ, ಸಿಕ್ಕಿದೆಲ್ಲ ತಿಂತಾಳೆ ಗೈಸ್ ಅವಳು, ಅದಕ್ಕೆ ಹಂಗಾಗೋದು. ಸೊ ಬೆಳಗ್ಗೆ ಸಿಗ್ತೀನಿ ಎಸ್ ಗೈಸ್. ನಾವು ಇವಾಗ ಟೆಂಪಲ್ಗೆ ಹೋಗ್ತಾಯಿದ್ವಿ. ಇವತ್ತು ಅಪ್ಪುಗೆ ಸ್ಕೂಲ್ ಇತ್ತು. ಹೆಂಗಿದ್ದು ಡೇ ಸ್ಕೂಲ್ ಹೆಂಗಿತ್ತು ಇವತ್ತು? ಚೆನ್ನಾಗಿ ಜಸ್ಟ್ ಫನ್ ಮಾಡಿ ಕಳಿಸಿದ್ರಾ? ಮಾತಾಡಿಸಿ ಮಾತಾಡಪ್ಪು. ಅಪ್ಪು ಏನು ಜ್ಞಾನದಲ್ಲ ಅವನೇನು ನಾನು ಹೇಳ್ತೀನಿ. ಅವನು ಕೇಕ್ ತಿನ್ನೋ ಜ್ಞಾನದಲ್ಲ ಅವನೇ. ಈಗ ನಾನು ತಿನ್ಬೇಕು. ಚೆನ್ನಾಗಿದೆ ಕೇಕ್ ಆ್ಯಕ್ಚುಲಿ. ಮೇಲ್ಗಡೆ ಸ್ವಲ್ಪ ಕ್ರೀಮ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಕೆಳಗಡೆ ಇದು ಚೆನ್ನಾಗಿದೆ, ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ. ಗೊಂಬೆಗೆ ಇದು ಗಿಫ್ಟ್ ಬಂದಿದ್ದು ನಾಮಕರಣದಲ್ಲಿ. ಅವ್ರು ಎಷ್ಟು ಬೇಗ ದೊಡ್ಡವಳಾಗಲು ಗೊಂಬೆ ಅಂತ ಗೊತ್ತಾಗ್ತಲ್ಲ ಗೈಸ್. ಆಲ್ರೆಡಿ ಟೈಟ್ ಆಗ್ತಾಯಿದೆ ಅವಳು. ಒಂದು ಸ್ವಲ್ಪ ಹೊಟ್ಟೆ ಹತ್ರ ಡುಮ ಅವಳು ಮೇಲ್ಕಿನ್ನ, ಅದಕ್ಕೆ ಟೈಟ್. ಇಲ್ಲಿ ವಿಡಿಯೋ ಆ್ಯಂಡ್ ನಮಗೆ 2025 ಹೇಗಿತ್ತು? ನಮಗೆ 2025 ಫಸ್ಟ್ ಜನವರಿಲೇ ಇವಳು ಹುಟ್ಟಿದ್ಲಲ್ವಾ, ಇವಳು ಹುಟ್ಟಿದ ಮೇಲಿಂದ ಫುಲ್ ಲಕ್ಕು ಫುಲ್ ಟರ್ನ್ ಆಗ್ಬಿಟ್ಟಿದೆ ನಮಗೆ. ಸೊ 2025 ತುಂಬ ಚೆನ್ನಾಗಿತ್ತು ನಮಗೆ. ಸಿಕ್ಕಾಪಟ್ಟೆ ತುಂಬ ಒಳ್ಳೆಯದು ಮಾಡಿದ್ದು ನಮಗೆ 2025. 2024 ಒಂದಷ್ಟು ನೋವುಗಳನ್ನ ಅನುಭವಿಸಿದ್ವಿ. ಇಲ್ಲದೇ ಇರೋ ಪಟ್ಟಗಳೆಲ್ಲ ತೊಗೊಂಡು ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ವಿ. ದೇವರ ಹತ್ರ ಕೈ ಮುಗಿದು ಒಳ್ಳೆ ದಾರಿ ತೋರಿಸು ಅಂದ್ಕೊಂಡು ಸಿಕ್ಕಾಪಟ್ಟೆ ಹತ್ತಿದ್ದೇ ಆಯಿತು 2024. ಸೊ ಅದನ್ನು 2025 ಇನ್ನು ಅಳುವಾಗಿರ್ಬೋದು, ಏನೇನು ಮಾಡಲಿಲ್ಲ, ಕಂಪ್ಲೀಟ್ ಚೇಂಜ್ ಮಾಡಿತು. ಇನ್ನು ನಮಗೆಲ್ಲ ಯಾರೆಲ್ಲ ನೋವು ಕೊಟ್ಟಿದ್ರು ಅವ್ರಿಗೂ ನೋವು ಕೊಟ್ಕೊಂಡು ನಮ್ಗೆ ಅದನ್ನು ಹ್ಯಾಪಿ ತರಿಸ್ಕೊಂಡು ತುಂಬ ಮಾಡಿದೆ. 2025ನ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ, ಅಷ್ಟು ಸೂಪರ್ ಡೂಪರ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಮಗಳು ಹುಟ್ಟಿದ್ದು ಹುಟ್ಟಿದ್ವಲ್ಲಂತೂ ಏನು ಅಂದ್ಕೊಂಡ್ವಿ ಎಲ್ಲ ತೊಗೊಂಡ್ವಿ. ಆ್ಯಂಡ್ ನಮ್ಮ ಕನಸಿನ ಮನೆ ದಾರಿ ತೋರಿಸಿದೆ ನಮಗೆ 2025. 2026 ಅದು ಫುಲ್ಫಿಲ್ ಆಗುತ್ತೆ. ಸೊ ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೊಂದು ಆಸೆ ಆಯಿತು 2025 ನಮ್ಮ ಹಸ್ಬೆಂಡು ಅಂದರೆ ಪ್ರಮೋದ್ ಅವರು ಇನ್ನೊಬ್ಬರು ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗಬಾರ್ದು, ಅವ್ರದ್ದೇ ಆದಂಥ ಒಂದು ಓನ್ ಬಿಸ್ನೆಸ್ನ ಮಾಡಬೇಕು, ಓನ್ ಆಫೀಸ್ ಥರ ಮಾಡಿಕೊಂಡು ಅವರೇ ಒಂದು ಹೆಡ್ಡಾಗಿ ಮಾಡಬೇಕು ಅನ್ನೋದೊಂದು ನನಗೆ ಕನಸಿತ್ತು. ಅದು 2025 ನನಗೆ ಈಡೇರಿಸಿದೆ. ಇನ್ನೊಬ್ಬರು ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗದೆ ಸ್ಯಾಲ್ರಿಗೆ ಕೈ ಒಡ್ಡಿದೆ ಪ್ರಮೋದ್ ಅವರು. ಸೊ ಅವರೇ ಇನ್ನೊಬ್ರಿಗೆ ಸಂಬಳ ಕೊಡೋ ಥರ 2025 ನಮಗೆ ಮಾಡ್ತು. ಸೊ ಅದಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಆ್ಯಂಡ್ ನಾನು ಹೊಸ ಬಿಸ್ನೆಸ್ನ ಶುರು ಮಾಡಿದೆ ಆ್ಯಂಡ್ ಅದು ಚೆನ್ನಾಗಿ ಕೈ ಹಿಡಿದು ತುಂಬ ಚೆನ್ನಾಗಿತ್ತು ಗೈಸ್. ನಿಮ್ಮ 2025 ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ನೋಡೋಣ 2026 ಸ್ಟಾರ್ಟ್ ಆಗಿದೆ, ಹೇಗೆ ನಡೆಯುತ್ತೆ ಏನು ಅಂತ ನೋಡೋಣ. ಇವಾಗ ನಾವು ಎಲ್ಲಿಗೆ ಹೋಗ್ತಾಯಿದ್ವಿ ಅಂದರೆ ನಾನು ಈ ಸೀರೆ ವೇರ್ ಮಾಡಿದ್ದೀನಿ. ಸೊ ಇದು ನನ್ನ ಬಿಸ್ನೆಸ್ಸಲ್ಲಿ ಸ್ಟಾರ್ಟಿಂಗ್ ಹಾಕ್ಸ್ದಾಗ ಇದು ಆನ್ಲೈನಿಗೆ ನಾವು ಹಾಕಲೇ ಇಲ್ಲ. ಸೊ ಹಂಗೆ ಸೇಲ್ ಆಗೋಯಿತು. ಅದರಲ್ಲಿ ನಾನು ಒಂದು ಅಪ್ಪು ಫೇವ್ರೇಟ್ ಕಲರ್ ರೆಡ್ನ ಚಾಯ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಹಾಕ್ಕೊಂಡಿದ್ದೀನಿ ಅದನ್ನೇ. ಇದಕ್ಕೆ ಬ್ಲೌಸ್ನ ಹೊಲಿಸಿಲ್ಲ ನಾನು, ಕಲಂಕಾರಿ ಬ್ಲೌಸ್ನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪಿರಿಯಾಪಟ್ಟಣಕ್ಕೆ ಹೋಗ್ತಾಯಿದ್ವಿ. ನಾವು ಗಂಡು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದಾದಮೇಲೆ ಸೊ ಹೆಣ್ಮನೆ ದೇವ್ರಿಗೆ ಹೋಗಬೇಕು. ಅದಕ್ಕೆ ಇವಾಗ ಹೆಣ್ಮನೆ ದೇವ್ರಿಗೆ ಹೋಗ್ತಾಯಿದ್ವಿ. ಪಿರಿಯಾಪಟ್ಟಣಕ್ಕೆ ಹೋಗ್ತಾಯಿದ್ದೀವಿ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ. ಅಪ್ಪು ಸ್ಲಿಪ್ಪರ್ ಹಾಕೋ ಟೆಂಪಲ್ಲು ಬಿಟ್ಟು ಆನ್ ದ ವೇ ಪಿರಿಯಾಪಟ್ಟಣಕ್ಕೆ ಹೋಗುವಾಗ ಆನೆಗಳು ಏಕ ನಿಂತಿತ್ತು. ಬಟ್ ಏನಿಗೆ ಅಂತ ಗೊತ್ತಿಲ್ಲ, ತಪ್ಪಿಸ್ಕೊಂಡು ಬಂದಿತ್ತ ಅಥವಾ ಅವ್ರು ಕರ್ಕೊಂಡು ಹೋಗ್ತಿರೋದೇ ಏನು ಅಂತ ಗೊತ್ತಿಲ್ಲ. ತುಂಬ ಆನೆಗಳಿತ್ತು. ಫಾರೆಸ್ಟ್ ಆಫೀಸರು ಅದನ್ನು ಲಾರಿಲಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಯೂಶ್ವಲಿ ಕಾರಲ್ಲಿ ಸಾಂಗ್ ಹಾಕ್ಬಿಟ್ಟಿರ್ತೀವಿ, ಅದಕ್ಕೆ ನಾನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ಹೆವಿ ಸೌಂಡ್ ಕೊಟ್ಕೊಂಡು ಕಾರಲ್ಲಿ ಕೇಳ್ಕೊಂಡು ಹೋಗ್ತಾ ಇರ್ತೀವಿ ಸಾಂಗ್ಸ್ನ. ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಾವು ಸ್ಟಾರ್ಟಿಂಗು ಅಲ್ಲಿ ಮಸಣಿಕಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿ ಕನ್ನಮ್ಮಡಮ್ಮಂಗೆ ಹೋಗಿ ಆಮೇಲೆ ಪಿರಿಯಾಪಟ್ಟಣದಮ್ಮ ಅಂತಾರೆ, ಮಸಣಿಕಮ್ಮ ಅಂತಾರೆ. ಬಟ್ ಅದರ ರಿಯಲ್ ನೇಮ್ ಒಂದು ಮಸಣಿಕಮ್ಮ ದೇವಸ್ಥಾನ ಅಂತ. ನಾವು ಟ್ರಾವೆಲ್ ಮಾಡುವಾಗ ಒಮ್ಮೆ ನಿದ್ದೆ ಮಾಡ್ತಾಳಲ್ಲ, ಅವಳು ನಿದ್ದೆಯಿಂದ ಇದ್ದೇ ಇಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಮಸಣಿಕಮ್ಮ ದೇವಸ್ಥಾನದ ಹತ್ರ ಬಂದ್ವಿ.
ರಶ್ ಇತ್ತು, ಬಟ್ ಬೇಗ ದರ್ಶನ ಆಯಿತು, ತೊಂದರೆ ಇಲ್ಲ. ಇಲ್ಲಿ ಪೂಜೆ ಒಂದು ಬ್ಯಾಚ್ ಮಾಡ್ತಿದ್ದಂಗೆ ಹೋಗ್ತಾ ಇರ್ತಾರೆ, ಇನ್ನೊಂದು ಬ್ಯಾಚ್ ಅವ್ರು ರೆಡಿ ಇರ್ತಾರೆ. ಆ ರೀತಿ ಮಾಡೋದ್ರಿಂದ ಅಷ್ಟು ರಶ್ ಇದ್ರೂ ರಶ್ ಇಲ್ಲ ಅಂತ ಫೀಲ್ ಆಗುತ್ತೆ. ನಮ್ಮ ಮನೆ ದೇವರು ಇದು, ಹೆಣ್ಮನೆ ದೇವರು. ಗಂಡು ಮನೆ ದೇವರಿಗೆ ಮುಡಿ ಕೊಟ್ಬಿಟ್ಟು ಬಂದ್ವಲ್ಲ, ಸೊ ನೆಕ್ಸ್ಟು ನಾವು ಹೆಣ್ಮನೆ ದೇವ್ರಿಗೆ ಹೋಗಬೇಕಿತ್ತು, ಬಟ್ ಹೋಗೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ನ್ಯೂ ಇಯರ್ ದಿನ ಹೋಗಿದ್ವಿ. ತುಂಬ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಗೈಸ್, ಹೊಸ ವರ್ಷದ ದಿನ ಒಳ್ಳೆ ದರ್ಶನ ಆಯಿತು. ಕುಂಕುಮಾರ್ಚನೆ ಮಾಡಿಸ್ಕೊಂಡು ನಾವು ಇವಾಗ ಮೈಸೂರು ಕಡೆ ಹೋಗ್ತಾ ಇದ್ವಿ. ಒಂದು ಹೋಗ್ತಾ ನಿಲ್ಸರಿ ಗೈಸ್, ನ್ಯೂ ಇಯರ್ಗೆ ಆ್ಯಕ್ಚುಲಿ ಅದು ತೊಗೊಂಡಿದ್ದು ನಾವು ವಾಚು, ಅದನ್ನೇ ಗಿಫ್ಟ್ ಅಂತ ಹೇಳ್ಬಿಟ್ಟಿದ್ದೀನಿ ನಾವು ತೊಗೊಂಡಾಗ. ಇದೆ ಇನ್ನೊಂದು ಇದು ಗಿಫ್ಟ್, ಇಬ್ಬರು ಅದಕ್ಕೆ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀವಿ. ಒಂದು ಹೋಗ್ತಾ ನಿಲ್ಸರಿ ಅಲ್ಲಿ ತರಕಾರಿಗಳು ಚೆನ್ನಾಗಿದೆ. ಮುದ್ದು ಕಂಪ್ಲೀಟ್ ಡ್ರೆಸ್ ಚೇಂಜ್ ನಂದು ಗೊಂಬೆದು. ನಾವು 7 ಗಂಟೆಗೆ ಕರೆಕ್ಟಾಗಿ ಮೈಸೂರು ರೀಚ್ ಆದ್ವಿ. ನಮ್ಮ ಮನೆಗೆ ಫೋನ್ನ ಕಾರಲ್ಲೇ ಇಟ್ಟಿದ್ವಿ, ಮನೆ ಒಳಗಡೆ ಎತ್ಕೊಂಡು ಹೋಗಲಿಲ್ಲ. ಬಿಕಾಸ್ ಡ್ರೆಸ್ ಚೇಂಜ್ ಮಾಡಿ ಪಟ್ಟನ್ನು ನಮಗೆ ಎಷ್ಟು 15 ಮಿನಿಟ್ಸ್ ಅಷ್ಟೇ ಟೈಮ್ ಇದ್ದಿದ್ದು, ಪ್ರಮೋದ್ ಅವ್ರು ಕೊಟ್ಟಿದ್ದು. ಆ ಟೈಮಲ್ಲಿ ನಾನು ಗೊಂಬೆ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಇವಾಗ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾಯಿದ್ವಿ. ಮನೆಯಲ್ಲಿ ನಿನ್ನೆ ಮಾಡಿದ್ವಲ್ಲ ಬಿರಿಯಾನಿ ಕಬಾಬ್ ಎಲ್ಲ, ಸೊ ಇವತ್ತು ಹೊರಗಡೆ ಹೋಗೋಣ ನ್ಯೂ ಇಯರ್ ದಿನ ಅಂದ್ಬಿಟ್ಟು ಹೊರಗಡೆ ಊಟಕ್ಕೆ ಹೋಗ್ತಾಯಿದ್ವಿ. ಆ್ಯಂಡ್ ಹಂಗೆ ಆಂಟಿ ಮನೆಗೆ ಪ್ರಸಾದ ಕೊಟ್ಬಿಟ್ಟು ಬರಬೇಕು. ಟೋಪಿ ಇನ್ನೂ ತುಂಬ ವೀಡಿಯೋಸ್ ಇದೆ. ಪ್ರಮೋದ್ ಅವರು ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡಿಬಿಡು, ಗೊಂಬೆ ಬರ್ಡೇ ವ್ಲಾಗ್ ಬರಬೇಕು ಇನ್ನೂ ಅಂತಿದ್ರು. ಸೊ ಅದಕ್ಕೆ ನಾಳೆ ನಾಡಿದ್ದು ಎಷ್ಟು ವ್ಲಾಗ್ ಇದೆ ನನ್ನ ಹತ್ರ, ಕಂಟಿನ್ಯೂಷನ್ ಆಗಿ ವ್ಲಾಗೆಲ್ಲ ಹಾಕ್ತೀನಿ. ಪಕ್ಕ 100% ನಾಳೆನೂ ವ್ಲಾಗ್ ಬರುತ್ತೆ, ನಾಡಿದ್ದು ವ್ಲಾಗ್ ಬರುತ್ತೆ. ಮಿಸ್ ಮಾಡ್ಕೊಬಿಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇದನ್ನೆಲ್ಲ ನಾನು ಪಿರಿಯಾಪಟ್ಟಣದಿಂದ ಬರುವಾಗ ತೊಗೊಂಡು ಬಂದಿದ್ದು, ಸೊ ಹಂಗೆ ಶೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.